ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಮ್ಮ ರಾಜ್ಯ ಸರ್ಕಾರ ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ಮಾಡಿದೆ. ಗೃಹ ಜ್ಯೋತಿ, ಶಕ್ತಿ ಯೋಜನೆ ಸೇರಿ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಅಧಿಕಾರಕ್ಕೆ ಬಂದಾಗಿನಿಂದ ಜಾರಿಗೆ ತಂದಿದ್ದೇವೆ. ನಮ್ಮ ನಾಯಕರು ಆದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ. ನುಡಿದಂತೆ ನಡೆದ ಯಾತ್ರೆಗೆ ಕ್ಷೇತ್ರದಲ್ಲಿ ಉತ್ತಮ ಬೆಂಬಲ ಸಿಗ್ತಾ ಇದೆ ಅಂತ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಕೈ ನಾಯಕ ರಜತ್ ಉಳ್ಳಾಗಡಿಮಠ ಹೇಳಿದ್ದಾರೆ. ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡಿಮಠ ಅವರು ನುಡಿದಂತೆ ನಡೆದ ಯಾತ್ರೆಯ 7ನೇ ದಿನವಾದ ಇಂದು ಕ್ಷೇತ್ರದ ಎಬಿಎಂ ತೆಲುಗು ಬೇಪ್ಟಿಸ್ಟ್ ಚರ್ಚ್ ಪ್ರಾರ್ಥನೆ ಮಂದಿರದಿಂದ ಆರಂಭಗೊಂಡಿತು. ಯಾತ್ರೆಗೆ ರಜತ್ ಉಳ್ಳಾಗಡ್ಡಿಮಠ ಬರ್ತಾ ಇದ್ದಂತೆಯೇ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಆರತಿ ಬೆಳಗ್ಗೆ ಯಾತ್ರೆಗೆ ಶುಭ ಹಾರೈಸಿದ್ರು. ಗಲ್ಲಿ ಗಲ್ಲಿಯಲ್ಲಿ ನಡೆದ ನುಡಿದಂತೆ ನಡೆದ ಯಾತ್ರೆಗೆ ಸ್ವಾಗತ ಕೋರಿದ್ರು. ಜನತೆಗೆ ಮೆಚ್ಚುಗೆ ಮಾತನಾಡಿದ್ರು. ಇನ್ನು ಇದೇ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಟ್ಟ ಕಾಂಗ್ರೆಸ್ ನಾಯಕ ರಜತ್ ಉಳ್ಳಾಗಡಿಮಠ ಅವರು, ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆಯೇ ಪಂಚ ಗ್ಯಾರಂಟಿ ಘೋಷಣೆ ಮಾಡಿತ್ತು. ಅದರಂತೆ ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯವ್ಯಾಪಿ ಜಾರಿ ಮಾಡಲಾಗಿದೆ. ಇದಕ್ಕೆ ಬಿಜೆಪಿ ನಾಯಕರು ಟೀಕೆ ಟಿಪ್ಪಣಿ ಕೂಡ ಮಾಡಿದ್ರು. ಆದ್ರೆ ಯಾವುದಕ್ಕೂ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿ ನೀಡುತ್ತಾ ಬರಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಯ ಲಾಭದಿಂದ ಅನೇಕ ಮಹಿಳೆಯರು ಗೃಹ ಬಳಕೆ ಸಾಮಗ್ರಿ ಸೇರಿ ವೈಯಕ್ತಿಕ ಸಾಲಗಳನ್ನ ತೀರಿಸಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಘೋಷಣೆ ಸಂದರ್ಭದಲ್ಲಿ ಇದೇ ಬಿಜೆಪಿ ನಮ್ಮ ಗ್ಯಾರಂಟಿಗಳು ಸುಳ್ಳು ಅಂದಿದ್ರು. ಈಗ ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ. ಬಿಜೆಪಿಯವರು ಶ್ರೀಮಂತರ ಪರ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಎಂದೆಂದಿಗೂ ದೀನ ದಲಿತರು, ಬಡವರ ಪರ ಇದೆ ಎಂಬುದಕ್ಕೆ ನಮ್ಮ ಗ್ಯಾರಂಟಿಗಳ ಸಾಕ್ಷಿ ಎಂದಿದ್ದಾರೆ. ಕರ್ನಾಟಕ ರಾಜ್ಯದ 1,26,00,000 ಮಹಿಳೆಯರ ಖಾತೆಗೆ 26ನೇ ಕಂತಿನ ಗೃಹಲಕ್ಷ್ಮಿ ಬಿಡುಗಡೆಯಾಗಿ ಪ್ರತಿಯೊಬ್ಬ ಗೃಹಿಣಿಯ ಖಾತೆಗೆ 52,000 ರೂಪಾಯಿ ದುಡ್ಡು ನಮ್ಮ ಸರ್ಕಾರದ ವತಿಯಿಂದ ಬಿಡುಗಡೆ ಆದಕ್ಕೋಸ್ಕರ ಹುಬ್ಬಳ್ಳಿ ನಗರದ ವಿವಿಧ ವಾರ್ಡ್ಗಳಿಗೆ ನಾವು ತೆರಳಿ ಮಹಿಳೆಯರನ್ನ ಭೇಟಿಯಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. 2023ರ ಚುನಾವಣೆ ಸಂದರ್ಭದಲ್ಲಿ ನಾವು ಮನೆಗಳಿಗೆ ತೆರಳಿ ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ವಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ 1ನೇ ದಿನವೇ ಪಂಚ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದು ಇಡೀ ವಿಶ್ವದಲ್ಲಿ 500 ಕೋಟಿಗೂ ಜಾಸ್ತಿ ಉಚಿತ ಟಿಕೆಟನ್ನು ಕೊಟ್ಟಂಥ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ವಿಶ್ವ ದಾಖಲೆ ಇವತ್ತು ದೊರಕಿದೆ. ಅದೇ ರೀತಿ ಅನ್ನಭಾಗ್ಯ ಕಾರ್ಯಕ್ರಮದಿಂದ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿ ಕೊಡೋದಿರ್ಬೋದು. ಈ ವರ್ಷದಿಂದ ಈ ತಿಂಗಳದಿಂದ 70 ವಯಸ್ಸಾದ ಯಜಮಾನರಿಗೆ ಮನೆ ಬಾಗಿಲಿಗೆ ರೇಷನ್ ಕೊಡುವಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಇಟ್ಕೊಂಡಿದೆ. ಬರೋ ದಿನಗಳಲ್ಲಿ ಇಂದಿರಾ ಕಿಟ್ ಬಿಡುಗಡೆ ಆಗಿದ್ದು ದವಸ ಧಾನ್ಯ, ಉಪ್ಪು, ಎಣ್ಣೆಯೊಂದಿಗೆ ರಾಜ್ಯದ ಬಡ ಜನತೆಗೆ ಹಸು ನೀಗಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇನ್ನು ಮನೆಗೆ ಉಚಿತ ಕರೆಂಟ್ ಕೊಡುವಂಥ ಕಾರ್ಯಕ್ರಮ ಇರ್ಬೋದು. ಅದೇ ರೀತಿ ಪಂಚ ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಕ್ಕೋಸ್ಕರ ಇಡೀ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಾವು 30 ದಿನಗಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 7ನೇ ದಿನ ಯಶಸ್ವಿಯಾಗಿ ಸುಮಾರು 7-8 ಸಾವಿರ ಮನೆಗಳಿಗೆ ನಾವು ತಲುಪಿದ್ದೀವಿ. ಹೋದಲ್ಲಿ ಬಂದಲ್ಲೆಲ್ಲ ಹೆಣ್ಮಕ್ಳು ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡೋಗಿ ಈ ವಾಷಿಂಗ್ ಮಷೀನು, ಫ್ರಿಜ್ಜು, TV ಗೃಹಲಕ್ಷ್ಮಿ ದುಡ್ಡಿಂದ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆ ಜನ ಭಾವುಕರಾಗಿ ಇದ್ದ ಸಾಲ ಹರ್ಕೊಂಡಿವಂತಾರೆ. ಒಂದಿಷ್ಟು ಜನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ದುಡ್ಡನ್ನು ಉಪಯೋಗಿಸುವಂತಾರೆ. ಒಂದಿಷ್ಟು ಜನ ಅದರಲ್ಲಿ ಹೆಣ್ಮಕ್ಳು ಮದುವೆ ಮಾಡಿವಂತಾರೆ. ಒಟ್ಟಾರೆ ಜನಪ್ರಿಯವಾಗಿ ಕಾಂಗ್ರೆಸ್ ಗ್ಯಾರಂಟಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದೇ ರೀತಿ ರಾಜ್ಯದಲ್ಲೂ ಕೂಡ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತ ನಾನು ಭಾವಿಸ್ತೀನಿ. ಬಿಜೆಪಿಯವರು ನಾವು ಗ್ಯಾರಂಟಿ ಕಾರ್ಡ್ನ ಕೊಡ್ಬೇಕಾದ್ರೆ ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಇವತ್ತು ಗ್ಯಾರಂಟಿ ಯಶಸ್ವಿ ಆದಾಗ ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಒಟ್ಟಾರೆ ಸೂಟ್ ಬೂಟು, ಶ್ರೀಮಂತು, ಸ್ಥಿತಿಕರು, ಅದಾನಿ ಅಂಬಾನಿ ಜೊತೆ ಇರೋರು. ಕಾಂಗ್ರೆಸ್ ಪಕ್ಷ ಬಡವರು, ದೀನ ದಲಿತರು, ಆರ್ಥಿಕವಾಗಿ ಹಿಂದುಳಿದಂಥ ಜನರ ಜೊತೆ ಇರುವಂಥ ಪಕ್ಷ ಯಾವುದಾದ್ರೂ ಇದ್ರೂ ಅದು ಕಾಂಗ್ರೆಸ್ ಪಕ್ಷ. ಪ್ರತಿ ಜನ ಸ್ವಯಂ ಪ್ರೇರಿತವಾಗಿ ನಾವೆಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಹೊರಗೆ ಬಂದು ನಮ್ಮ ಜೊತೆ ಮನೆಗೆ ತೆರಳಿ ಒಂದು ಯಶಸ್ವಿಯಾದಂಥ ಈ ಪಾದಯಾತ್ರೆ ನಡೀತಾ ಇದೆ. ಇವತ್ತು 7ನೇ ದಿನದ ಪಾದಯಾತ್ರೆ ಐತ್ರಿ. 25 ವಾರ್ಡ್ಗಳು ಇರೋದ್ರಿಂದ ಸುಮಾರು 30 ದಿನಗಳ ಕಾಲ ಈ ಪಾದಯಾತ್ರೆ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ನಡೀತದೆ. ಏನ್ರಿ ಎಲ್ಲ ಈಗ ನೋಡ್ರಿ, ಇವತ್ತು 7ನೇ ವಾರ್ಡ್ ರೀ ಇದೆ. ಈ ರೀತಿ ಇನ್ನೂ 25 ವಾರ್ಡ್ ಹೋಗಿ 7 ವಾರ್ಡ್ ತೆಗೆದ್ರೆ 18 ವಾರ್ಡ್ ಉಳಿತಾವೆ. ಹಬ್ಬದ ವಾತಾವರಣ ಐತ್ರಿ. ನೋಡ್ರಿ, ಎಲ್ಲಿ ಹೋದ್ರು ಜನ ನೀವು ನುಡಿದಂತೆ ನಡೆದಿರಿ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನಡೆದಿರಿ ಅಂತೇಳಿ ನಮಗೆ ಅಭಿನಂದನೆ ಸಲ್ಲಿಸ್ತಾರೆ. ನಾವು ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸಿ ಮುಂದುವರಿತಾ ಇದ್ದೀವಿ. ವಾರ್ಡ್ದಲ್ಲಿ 260 ಜನ ಗೃಹಲಕ್ಷ್ಮಿದು ದುಡ್ಡು ಪಡೆದಿದ್ದಾರೆ. ಅವರೆಲ್ಲರೂ ಭಾಳ ಮಂದಿ ನಮಗೆ ಮನೆಯಲ್ಲಿ ಹೊಲಿಗೆ ಮಿಷನ್ ಆಗಲಿ, ಕೆಲವು ಮಂದಿ ಮನೆ ಪೇಂಟಿಂಗ್ ಸಹಿತ ಮಾಡ್ಕೊಂಡಿಲ್ಲರಿ. ಈ ದುಡ್ಡಿನಿಂದ ಕೆಲವು ಮಂದಿ ಮನೆ ಪೇಂಟಿಂಗ್ ಸಹಿತ ಮಾಡ್ಕೊಂಡಿದ್ದಾರೆ. ಮದುವೆಗೆ ಸೀರೆನೂ
ತೊಗೊಂಡಿದ್ದಾರೆ, ನಮಗೆಲ್ಲ ತೋರಿಸಿದ್ದಾರೆ. ಇಂಥ ಒಂದು ಅಂದರೆ ಹೆಣ್ಣು ಮಕ್ಕಳದು ಯಾವ ಥರ ಉಪಯೋಗ ಐತಿ, ಅವ್ರ ಸಮಸ್ಯೆ ಏನಂಥೇಳಿ ಒಂದು ಹೆಣ್ಣು ಮಗಳಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ವಿಚಾರ ಮಾಡಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬ ಹೃದಯ ತುಂಬಿದಂಥ ಒಂದು ಪ್ರೀತಿಯಾಗಿದೆ ಅವ್ರ ಮೇಲೆ. ನಾವು ಅವ್ರ ಪ್ರೀತಿಗೋಸ್ಕರ ನಾವು ಮನಸ್ಫೂರ್ತವಾಗಿ ಪ್ರತಿಯೊಂದು ಮನೆ ತೆರಳಿ ಅವ್ರಿಗೆಲ್ಲ ಶುಭಾಶಯ ಕೋರ್ತಾ ಇದ್ದೀವಿ. ಇನ್ನು ಮುಂದೆ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಇನ್ನೂ ಆಗಲಿ ಅಂತೇಳಿ ನಾನು ಪೂರೈಸ್ತೇನೆ. ಥ್ಯಾಂಕ್ యూ సార్. మహాశక్తివంతుడా మీ ఘనమైనటువంటి నామానికి స్తోత్రములు వందనాలు తెలియజేస్తున్నాం తండ్రి. ఈ యొక్క సమయంలో సాయంకాలం వేళలో ప్రభా ఈ రీతిగా కాంగ్రెస్ ముఖ్య నాయకులు ప్రభా శ్రీ రజత్ ఉల్లగంటి గారు వారి యొక్క ప్రభా రాజకీయ ప్రస్థానంలో ప్రభా ఈ రీతిగా మీరు ముందుకు నడిపిస్తున్న విధానం స్తోత్రాలు. వారు చేస్తున్నటువంటి ప్రతి ఒక్క సేవలో ప్రభా ప్రజా సేవలో మీరు తోడుగా ఉంటున్నారు. అందును బట్టి మీకు వందనాలు. మా మధ్యకి నడిపించారు. అదే రీతిగా ఈ సభలో ప్రభు మా యొక్క కార్పొరేటర్ గారు అనేటువంటి శ్రీమతి సువర్ణమ్మ గారిని బట్టి కూడా మేము స్తుతిస్తున్నాం. వారి యొక్క సమయంలో వారి యొక్క జీవితంలో ప్రభు ఇంకా ప్రభు అనేకమైనటువంటి ప్రజాస్వామ్యంలో అనేకమైనటువంటి సేవలు కొనసాగిస్తూ ప్రజలకు మేలుకరంగా ఉపకారంగా దీవెనకరంగా ఆశీర్వాదకరంగా ఉంటున్నారు. ಜೊತೆಗೆ ಇದೇ ವೇಳೆ ವಾರ್ಡನ್ ಪಾಲಿಕೆ ಸದಸ್ಯರು ಆದ ಸುವರ್ಣ ಕಲಕುಂಟ್ಲ ಮಾತನಾಡಿ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳನ್ನ ಹಾಡಿ ಹೋಗಲಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.